ಬೆಂಗಳೂರು ನಗರದ SBC ರೈಲ್ವೆ ಸ್ಟೇಷನಲ್ಲಿ ಒಂದು ಪ್ರಕರಣ ವರದಿಯಾಗುತ್ತೆ. ಈ ಪ್ರಕರಣ ವರದಿಯಾಗಿದ್ದು ಕಳೆದ ತಿಂಗಳು. ಇದರಲ್ಲಿ ಬೇಸಿಕಲಿ ಏನಂತಂದರೆ, ಈ ಮ್ಯಾಟ್ರಿಮೋನಿ ವೆಬ್ಸೈಟ್ಗಳಲ್ಲಿ ಪರಿಚಯ ಮಾಡಿಕೊಂಡು ಯಾರು ವಿಡೋ ಅಥವಾ ವಿಧವೆಯರಿರ್ತಾರೆ ಅಥವಾ ಡೈವರ್ಸ್ ಆಗಿರೋರು ಇರ್ತಾರೆ ಅಂಥವರಿಗೆ ಪರಿಚಯ ಮಾಡಿಸ್ಕೊಂಡು ಮದುವೆಯ ಸಂಬಂಧ ಪರಿಚಯ ಮಾಡಿಕೊಂಡು ಒಬ್ಬ ಯುವತಿಗೆ, ಒಬ್ಬ ಮಹಿಳೆಗೆ ಅವರ ಪೇರೆಂಟ್ಸ್ಗಳನ್ನು ಇಲ್ಲಿ ಬೆಂಗಳೂರು ನಗರಕ್ಕೆ ಕರ್ಸ್ಕೊತಾನೆ ಆರೋಪಿ. ಇಲ್ಲಿ ರೈಲ್ವೆ ಸ್ಟೇಷನಿಗೆ ಬಂದ ನಂತರ ಪೇರೆಂಟ್ಸ್ ಬಂದಾಗ ಅವನು ಏನು ಹೇಳ್ತಾನೆ, ಅವನು ಅವರ ಒಬ್ಬರು ರಿಲೇಟಿವ್ ಇದ್ದಾರೆ ರೈಲ್ವೆ ಸ್ಟೇಷನಲ್ಲಿ, ಅವರಿಗೆ ಅರ್ಜೆಂಟಾಗಿ ಒಂದು ರಿಸರ್ವೇಷನ್ ಮಾಡಿಸ್ಬೇಕು, ದುಡ್ಡಿಲ್ಲ, ಹಾಗಾಗಿ ಒಂದು 10,000 ರೂಪೀಸ್ ಈ ಯುವತಿಯ ಪೇರೆಂಟ್ಸ್ ಹತ್ರ ಇಸ್ಕೊತಾನೆ. 10,000 ದುಡ್ಡನ್ನು ತೆಗೆದುಕೊಂಡು ಇಮಿಡಿಯೇಟ್ ನಂಬರ್ ಸ್ವಿಚ್ ಆಫ್ ಮಾಡಿ ಅಲ್ಲಿಂದ ತಲೆ ಮರೆಸ್ಕೊಂಡು ಹೋಗ್ತಾನೆ. ಇದರಲ್ಲಿ ಏನು ನೊಂದ ಯುವತಿ ಇದ್ದರು, ಅವರ ಪೇರೆಂಟ್ಸ್ ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಅವರ ಮಗಳಿಗೊಂದು ಬಾಳು ಕೊಡಬೇಕು, ಹೊಸ ಬೆಳಕು ಕೊಡಬೇಕು ಅಂತ ಒಂದು ಭರವಸೆ ಇಟ್ಕೊಂಡು ಇಲ್ಲಿ ಬಂದಿರ್ತಾರೆ. ಬಂದಾಗ ಈ ರೀತಿ ಮೋಸ ಹೊಂದಿದಾಗ ಅವರು ತಕ್ಷಣ ಸ್ಥಳೀಯ ಪೊಲೀಸರಿಗೆ ಕರೆ ಮಾಡಿ ದೂರನ್ನು ನೀಡ್ತಾರೆ. ಈ ದೂರಿನ ಮೇರೆಗೆ SBC ರೈಲ್ವೆ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಆರಂಭದಲ್ಲಿ 420 IPC ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಈ ಪ್ರಕರಣವನ್ನು ತನಿಖೆ ತೆಗೆದುಕೊಂಡಾಗ ಆರಂಭದ ಹಂತದಲ್ಲಿ ಯಾವುದೇ ರೀತಿಯ ಕುರುಗಳಿರುವುದಿಲ್ಲ. ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕ ತನಿಖೆ ಮಾಡಿದಾಗ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ. ಇದರಲ್ಲಿ ಮುಖ್ಯವಾಗಿ SP ರೈಲ್ವೇಸ್ ಡಾಕ್ಟರ್ ಸೌಮ್ಯಲತಾ ಅವರು, DYSP SBC ರವಿಕುಮಾರ್, ಇನ್ಸ್ಪೆಕ್ಟರ್ ಸಂತೋಷ್, ಇನ್ಸ್ಪೆಕ್ಟರ್ ರವಿಶಂಕರ್ ಮತ್ತು ಎಂಟೈರ್ ತಂಡ ಇದರಲ್ಲಿ ತುಂಬ ಒಳ್ಳೆಯ ಒಂದು ವೈಜ್ಞಾನಿಕವಾಗಿ ತನಿಖೆ ಮಾಡಿದ್ದಾರೆ. ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರಂಭದ ಹಂತದಲ್ಲಿ ಏನು ನಮಗೆ ಮಾಹಿತಿ ಇತ್ತು, ಈ ಯುವತಿಗೆ ಇವನು ಮೋಸ ಮಾಡಿದನಂತ, ಅವನ ವಿಚಾರಣೆಯಿಂದ ತುಂಬ ಒಂದು ಪ್ರೊಫೆಷ್ನಲ್ ಆಗಿ ಅವನು ಅಫೆನ್ಸ್ ಮಾಡಿರೋದು ಬೆಳಕಿಗೆ ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ಸುಮಾರು ರಾಜ್ಯಗಳಿಂದ ಒಟ್ಟು 259 ಯುವತಿಯರಿಗೆ ಈ ರೀತಿ ಮೋಸ ಮಾಡಿರೋದು ಬೆಳಕಿಗೆ ಬಂದಿದೆ. ಅದರಲ್ಲಿ ರಾಜಸ್ಥಾನದ 56 ಯುವತಿಯರಿದ್ದಾರೆ, ಉತ್ತರ ಪ್ರದೇಶದ 32, ದೆಹಲಿ 32, ಕರ್ನಾಟಕದಿಂದ 17 ಜನ ಇದ್ದಾರೆ, ಮಧ್ಯಪ್ರದೇಶ್ 16, ಮಹಾರಾಷ್ಟ್ರ 13, ಗುಜರಾತ್ 11, ತಮಿಳುನಾಡು 6, ಬಿಹಾರ್ ಜಾರ್ಖಂಡ್ 5, ಅದೇ ರೀತಿ ಆಂಧ್ರ ಪ್ರದೇಶದ 2 ಜನ. ಹೀಗೆ ಇಲ್ಲಿವರೆಗೆ ನಮ್ಮ ತನಿಖೆಯಿಂದ ಒಟ್ಟು 259 ಮಹಿಳೆಯರಿಗೆ ಈ ರೀತಿ ಅವನು ಸೋಷಿಯಲ್ ಮೀಡಿಯಾ ಅಥವಾ ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಮಾಡಿಕೊಂಡು ಅವರಿಗೆ ಆಡ್ ಅವರ್ಸಲ್ಲಿ, ಎಸ್ಪೆಷಲಿ ಲೇಟ್ ಅವರ್ಸಲ್ಲಿ ಚಾಟಿಂಗ್ ಮಾಡುವಂಥದ್ದು, ವಿಡಿಯೋ ಕಾಲ್ ಮಾಡುವಂಥದ್ದು, ಫೋಟೋಸ್ಗಳನ್ನು ತರಿಸ್ಕೊಳ್ಳುವಂಥದ್ದು ಮತ್ತು ಯಾರು ಮದುವೆ ಹಂತಕ್ಕೆ ಚರ್ಚೆ ಮಾಡ್ತಾರೆ ಅವರಿಗೆ ಹಣಕಾಸಿನಲ್ಲಿ ಚೀಟ್ ಮಾಡುವಂಥದ್ದು ತನಿಖೆಯಿಂದ ತಿಳಿದು ಬಂದಿದೆ. ಇದರಲ್ಲಿ ಇನ್ನೊಂದು ಅಫೆನ್ಸ್ ಮಾಡಲಿಕ್ಕೆ ಅವನು ತುಂಬ ಪ್ರೊಫೆಷ್ನಲ್ ಆಗಿ ಮಾಡಿದ್ದೇನಂತಂದರೆ, ಏನು ಮೊಬೈಲ್ ಫೋನ್ ಮತ್ತು ಸಿಮ್ ಕಾರ್ಡ್ಸ್ ತೆಗೆದುಕೊಳ್ಬೇಕಾದ್ರೆ ಅವನ ಹೆಸರಲ್ಲಿ ಯಾವುದೂ ತೆಗೆದುಕೊಂಡಿರಲಿಲ್ಲ. ಪ್ರೀ ಆ್ಯಕ್ಟಿವೇಟೆಡ್ ಸಿಮ್ ಕಾರ್ಡ್ಸ್ಗಳನ್ನು ಅವನು ಖರೀದಿ ಮಾಡಿದೆ. ಯೂಶ್ವಲಿ ಏನು 50 ರೂಪೀಸ್ 100 ರೂಪೀಸ್ಗೆ ಒಂದು ಸಿಮ್ ಸಿಗುತ್ತೆ, ಅದನ್ನು 700 ರೂಪೀಸ್ಗೆ 800 ರೂಪೀಸ್ಗೆ ಅವುಗಳನ್ನು ಪ್ರೀ ಆ್ಯಕ್ಟಿವೇಟೆಡ್ ಸಿಮ್ ಕಾರ್ಡ್ಸ್ಗಳನ್ನು 2 ತೆಗೆದುಕೊಂಡು ಈ ಮ್ಯಾಟ್ರಿಮೋನಿ ವೆಬ್ಸೈಟ್ಗಳಲ್ಲಿ ಫೇಕ್ ಪ್ರೊಫೈಲ್ಸ್, ಅವನ ಒರಿಜಿನಲ್ ಹೆಸರು ಇರೋದಂತೂ ಇನ್ನೊಂದು ಬೇರೆಯವರ ಹೆಸರಿನಲ್ಲಿ ಮತ್ತು ಬೇರೆಯವರ ಭಾವಚಿತ್ರಗಳನ್ನು ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಅವನ ಕೆಲಸ ಕಸ್ಟಮ್ ಅಧಿಕಾರಿ, ಏರ್ಪೋರ್ಟಲ್ಲಿ ಕಸ್ಟಮ್ ಅಧಿಕಾರಿ ಅಂತ ಒಂದು ಹೇಳ್ಕೊಂಡಿದ್ದಾನೆ, ಇನ್ನೊಂದು ಕಡೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ಕೊಂಡಿದ್ದಾನೆ. ಮತ್ತು ಕಳೆದ 2 ವರ್ಷದಿಂದ ಇವನು ನಿರಂತರವಾಗಿ ಈ ರೀತಿ ಅಫೆನ್ಸ್ ಮಾಡ್ತಾ ಇರೋದು ತನಿಖೆಯಿಂದ ಬೆಳಕಿಗೆ ಬಂದಿದೆ. ಇನ್ನೊಂದು ವಿಶೇಷ ಅಂತಂದರೆ, ಆರಂಭದ ಹಂತದಲ್ಲಿ ಇವನು ಯುವಕನ ರೀತಿ ಅನ್ಮ್ಯಾರಿಡ್ ಥರ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿರ್ತಾನೆ. ಅದರಲ್ಲಿ ಅನ್ಮ್ಯಾರಿಡ್ ಹುಡುಗಿಯರಿಗೆ ಅವನು ಚಾಟ್ ಮಾಡಲಿಕ್ಕೆ ಆರಂಭ ಮಾಡಿರ್ತಾನೆ. ಅದರಲ್ಲಿ ಇವನ ಬ್ಯಾಕ್ಗ್ರೌಂಡ್ ಏನು ಹೇಳಿಕೊಂಡಿರ್ತಾನೆ, ಕಸ್ಟಮ್ ಅಧಿಕಾರಿ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್, ಇವನಿಗೆ ಇಂಗ್ಲೀಷ್ ಸರಿಯಾದ ರೀತಿ ಬಾರದ್ರಿಂದ ಸುಮಾರು ಮಾಡ್ತಾರೆ. ಆ ಹಂತದಲ್ಲಿ ನಂತರ ಇವನಿಗೆ ಈ ವಿಧವೆಯರಿಗೆ ಮತ್ತು ಯಾರು ಡೈವರ್ಸ್ ಆಗಿರ್ತಾರೆ ಅಂಥವರಿಗೆ ಟಾರ್ಗೆಟ್ ಮಾಡಲಿಕ್ಕೆ ಅವನ ಪ್ಲ್ಯಾನನ್ನು ಚೇಂಜ್ ಮಾಡ್ತಾನೆ. ಈ ಹೆಚ್ಚಿನದಾಗಿ ನಮಗೆ ತನಿಖೆಯಿಂದ ತಿಳಿದು ಬಂದಿರೋದು 259 ಏನು ಮಹಿಳೆಯರಿದ್ದಾರೆ, ಮೆಜಾರಿಟಿ ಎಲ್ಲರೂ ಈ ರೀತಿ 2ನೇ ಮದುವೆ ಅಥವಾ 3ನೇ ಮದುವೆಗೆ ಏನು ಹುಡ್ತಾ ಇದ್ದರು ಪಾರ್ಟ್ನರ್ಗಳನ್ನು, ಅಂಥವ್ರಿಗೆ ಇವನು ಮೋಸ ಮಾಡಿರೋದು ತಿಳಿದು ಬಂದಿದೆ. ಈಗಾಗಲೇ ಆರೋಪಿಯಿಂದ ಮೊಬೈಲ್ ಫೋನ್ಗಳು ಮತ್ತು ಏನು ಅವನು ಬಳಸ್ತಾ ಇದ್ದ ಸಿಮ್ ಫೋನ್ಗಳು, ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ಗಳನ್ನು ಏನು ಮಾಡಿದ್ದ, ಮ್ಯಾಟ್ರಿಮೋನಿ ಪ್ರೊಫೈಲ್ಸ್ಗಳನ್ನು ಏನು ಮಾಡ್ಕೊಂಡಿದ್ದ, ಅದನ್ನೆಲ್ಲ ನಾವು ತನಿಖೆಯಿಂದ
ವಶಪಡಿಸ್ಕೊಂಡಿದ್ದೀವಿ ಮತ್ತು ಹೆಚ್ಚಿನ ಒಂದು ತನಿಖೆ ನಡೀತಾ ಇದೆ. ಈಗೇನಾಗಿದೆ, ಸುಮಾರು ಜನ ನಾವು ವಿಕ್ಟಿಮ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಮೆನಿ ಆರ್ ನಾಟ್ ಕಮಿಂಗ್ ಟು ಗಿವ್ ಕಂಪ್ಲೇಂಟ್. ಸೊ ಈಗ ನಮಗೆ ತಿಳಿದು ಬಂದಿರೋ ಪ್ರಕಾರ 3 ಜನರಿಗೆ ಆಲ್ರೆಡಿ ದುಡ್ಡಿನ ಹಣಕಾಸಿನ ಒಂದು ಚೀಟ್ ಮಾಡಿರೋದು ತಿಳಿದು ಬಂದಿದೆ. ಇಲ್ಲಿವರೆಗೆ ಆ ರೀತಿ ಯಾರೂ ದೂರನ್ನು ನೀಡಿಲ್ಲ. ಆ್ಯಂಡ್ ಇವನ್ ಬ್ಯಾಕ್ಗ್ರೌಂಡ್ ನೋಡಿದರೆ ಈಸ್ ಅರೌಂಡ್ 45 year old. ಮತ್ತು ಈ ಗಾರ್ಮೆಂಟ್, ಚಿಕ್ಕಪೇಟೆಯಲ್ಲಿ ಒಂದು ಗಾರ್ಮೆಂಟ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ. ಮೂಲತಃ ರಾಜಸ್ಥಾನದವನು. ಇಲ್ಲಿ ಸುಮಾರು 20 ವರ್ಷಗಳಿಂದ ಹೆಚ್ಚು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾನೆ. ಇಲ್ಲಿ ಅವನಿಗೆ ಜಾಸ್ತಿ ಒಂದು ಫೈನಾನ್ಷಿಯಲ್ ಸೋರ್ಸ್ ಇಲ್ಲ. ಈ ದುಡ್ಡನ್ನು ಯೂಸ್ ಮಾಡಿಕೊಂಡು ದುಂದು ವೆಚ್ಚಕ್ಕೆ ಖರ್ಚು ಮಾಡ್ಕೊತಾ ಇದ್ದ. ಈ ಕೃತ್ಯ ಬಳಸಲಿಕ್ಕೆ 2 ಸಿಮ್ಗಳನ್ನು ಯೂಸ್ ಮಾಡ್ಕೊಂಡಿದ್ದಾನೆ. ಒಂದು ಫೇಕ್ ಪ್ರೊಫೈಲ್. ಆಮೇಲೆ ಯಾವಾಗ ಇವರು ಹುಡುಗಿಯರ ಫ್ಯಾಮ್ಲಿ ಭೇಟಿಯಾಗ್ಲಿಕ್ಕೆ ಬರ್ತಾರೆ ಅಂತ ಹೇಳ್ತಾರೆ, ಆವಾಗ ಇವನೇ ಇನ್ನೊಬ್ಬರ ರೀತಿಯಲ್ಲಿ ಹೋಗಿ ಭೇಟಿ ಆಗ್ತಾನೆ. ನಮ್ಮ ಚಿಕ್ಕಪ್ಪ ಬಂದು ನಿಮಗೆ ಭೇಟಿ ಆಗ್ತಾರೆ ಈ ಮದುವೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಂತ. ಬಟ್ ಹೋಗೋದು ಇವನೇ. ಸೊ 2 ರೋಲ್ಗಳಿಗೆ ಅವನೊಂದು ಸಿಮ್ ಕಾರ್ಡ್ ಇಟ್ಕೊಂಡಿದ್ದ. ಹೌದು, ಇವನೇ. ಈ ಏನು ಕೊಯಮತ್ತೂರು ವಿಕ್ಟಿಮ್ ಇದ್ದಾರೆ, ಅವರ ತುಂಬ ಭರವಸೆಯಿಂದ ಮದುವೆ ಸೆಟ್ ಆಗೋ ರೀತಿ ಮಾತಾಡ್ತಾನೆ. ಯಾಕಂದರೆ ನಿಮ್ಮ ಪ್ರೊಫೈಲ್ ಎಲ್ಲ ಕಳಿಸಿರ್ತಾನೆ. ಸೊ ಅಲ್ಲಿ ನನ್ನ ಚಿಕ್ಕಪ್ಪ ರೈಲ್ವೆ ಸ್ಟೇಷನಿಗೆ ಬರ್ತಾನೆ, ಅವ್ನು ನಿಮ್ಗೆ ಕರ್ಕೊಂಡು ನಮ್ಮ ಮನೆಗೆ ಬರ್ತಾನಂತ ಕಳಿಸಿರ್ತಾನೆ. ಸೊ ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣ ಇವನೇ ಹೋಗಿರ್ತಾನೆ. ಅಲ್ಲಿ ಹೋದ ತಕ್ಷಣ ಅವರಿಗೆ ದುಡ್ಡು ಕೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿರ್ತಾನೆ. ನಾವು ಎಲ್ಲ ವಿಕ್ಟಿಮ್ಸ್ಗಳಿಗೆ ಸಂಪರ್ಕ ಮಾಡಿದ್ದೀವಿ. ಈಗ ಏನು 250+ ಇದ್ದಾರೆ, ಎಲ್ಲ ವಿಕ್ಟಿಮ್ಸ್ಗಳಿಗೆ ಸಂಪರ್ಕ ಮಾಡಿದ್ದೀವಿ. ಬಟ್ ಮೆನಿ ಆರ್ ನಾಟ್ ರೆಡಿ ಟು ಗಿವ್ ಕಂಪ್ಲೇಂಟ್. ಮೆಜಾರಿಟಿ ದೇ ಡೋಂಟ್ ವಾಂಟ್ ಟು ಪರ್ಸ್ಯೂ. ಆಗಿಲ್ಲ. ಇವನ ವಿಚಾರಣೆಯಿಂದ ಲೇಟ್ ನೈಟ್ಸ್ ಚಾಟಿಂಗು, ಕಾಲ್ಸ್ ಎಲ್ಲ ಮಾಡಿರೋಂಥದ್ದು. ಮೈಸೂರು ರೈಲ್ವೆ ಪೊಲೀಸ್ ಸ್ಟೇಷನ್ ತನಿಖಾಧಿಕಾರಿಯವರಿಂದ, ಇನ್ಸ್ಪೆಕ್ಟರ್ ಮತ್ತು ಅವ್ರ ತಂಡದಿಂದ ಕರ್ತವ್ಯ ನಿರತ ಒಬ್ಬ ನಮ್ಮ ಪೊಲೀಸ್ ಸಿಬ್ಬಂದಿ ಮೇಲೆ ಏನು ಹಲ್ಲೆ ಮಾಡಿದ್ದು, ಮಾರಣಾಂತಿಕ ಹಲ್ಲೆ, ಆ ಒಂದು ಪ್ರಕರಣದಲ್ಲಿ 6 ಆರೋಪಿಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಸತೀಶ್ ಚಂದ್ರ ಅಂತ, ಅವರು ಕರ್ತವ್ಯದ ಮೇಲೆ ಗೋಲ್ ಗುಂಬಜ್ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು. ಅವರ ಮೇಲೆ S5 ಕೋಚಲ್ಲಿ ಟ್ರಾವೆಲ್ ಮಾಡ್ತಾ ಇರುವ 6 ಜನ ಪೋಲಿ ಯುವಕರು ಕಾರಣಾಂತರವಿಲ್ಲದೆ ಅವ್ರ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಮಾಡ್ತಾರೆ. ಮತ್ತು ಯಾವಾಗ ಟ್ರೈನ್ ಸ್ಟಾಪ್ ಆಗುತ್ತೆ ಅಲ್ಲಿ ಇವ್ರ ಮೇಲೆ ಒಂದು ಚಾಕುವಿನಿಂದ ಹಲ್ಲೆ ಮಾಡ್ತಾರೆ. ಈ ಸಿಬ್ಬಂದಿ ಈಗ ಚಿಕಿತ್ಸೆ ಪಡಿತಾ ಇದ್ದಾರೆ. ಇದರಲ್ಲಿ ಒಂದು ನಮ್ಮ ಸಿಬ್ಬಂದಿಯವರನ್ನು ಪ್ರಶಂಸೆ ಮಾಡೋಕ್ಕಾಗಿದ್ದಂದರೆ, ಅವನು ಗಂಭೀರವಾಗಿ ಗಾಯಗೊಂಡಿದ್ದರು. 2 ಜನ ಆರೋಪಿಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ತಕ್ಷಣ 2 ಜನ ಆರೋಪಿಗಳನ್ನು ಬಂಧಿಸಲಾಗಿತ್ತು. ನಂತರ 4 ಜನ ಆರೋಪಿಗಳನ್ನು ಈಗಾಗಲೇ ನಾವು ಬಂಧಿಸಿದ್ದೀವಿ. ಒಟ್ಟು 6 ಜನ ಆರೋಪಿಗಳನ್ನು ಬಂಧಿಸಿದ್ದೀವಿ. ಮತ್ತು ಇವರ ಒಂದು ಹಿನ್ನೆಲೆಯನ್ನು ಪರಿಶೀಲನೆ ಮಾಡ್ತಾಯಿದ್ದೀವಿ. ಅವರ ಬ್ಲಡ್ ಸ್ಯಾಂಪಲ್, ಯೂರಿನ್ ಸ್ಯಾಂಪಲ್ ಕೂಡ ಕಲೆಕ್ಟ್ ಮಾಡಿದ್ದೀವಿ. ಮಾದಕ ವಸ್ತುಗಳೇನಾದರೂ ಸೇವನೆ ಮಾಡಿರೋ ಬಗ್ಗೆಯೂ ಕೂಡ ನಮಗೆ ಅನುಮಾನ ಇದೆ. ಆ ಹಿನ್ನೆಲೆಯನ್ನು ಕೂಡ ನಾವು ತನಿಖೆ ಮಾಡ್ತಾಯಿದ್ದೀವಿ.